ಶಶಿ ಅಂಡ್ ಡೈರೆಕ್ಟರ್ ಸರ್ ಇಲ್ಲಿ ಸರ್ ನಮಸ್ತೆ. ಅದು ಇನ್ನು ಏನೇನು ಮಾಡ್ಬೋದು ಶಶಿ? ರೈತ, ಮಾಡರ್ನ್ ರೈತ, ಸಿನಿಮಾ ಪ್ರೊಡಕ್ಷನ್ ಅಂಡ್ ಹೀರೋ, ಇನ್ನೇನಿದೆ ಎಲ್ಲ ನೋಡಿ. ಟೀಸರ್ ನೋಡಿದೆ, ಭಾಳ ಚೆನ್ನಾಗಿ ಮಾಡ್ಬೋದಿದೆ. ಎರಡು ಧರ್ಮಗಳ ಬಗ್ಗೆ, ಅಂದರೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ, ಪ್ರೀತಿನ ಎತ್ತಿ ಹಿಡಿಯುವಂಥ ಒಂದು ಕಥೆ ಇದರಲ್ಲಿ ಇದೆ ಅಂತ ನನಗನ್ಸುತ್ತೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸರ್ ಎಸ್, ಕಿರಣ್ ಹಂಪಾಪುರ ಅವರು ಆ್ಯಂಡ್ ಅನೂಪ್ ಆಂಟನಿ ಅವರು ಡೈರೆಕ್ಟ್ ಮಾಡಿರುವಂಥದ್ದು. ಸರ್ ಆಲ್ ದಿ ಬೆಸ್ಟ್, ಸಿನಿಮಾಗೆ ಒಳ್ಳೇದಾಗಲಿ. ಮಾರ್ಚ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಇನ್ನೊಂದು ಆ್ಯಕ್ಚುಲಿ ಬುಲೆಟ್ ಪ್ರಕಾಶ್ ಸರ್ ನಾನು ಅವ್ರು ತುಂಬ ಇಷ್ಟಪಡ್ತೀನಿ, ಅವ್ರ ಆ್ಯಕ್ಟಿಂಗು, ಅವ್ರ ಟೈಮಿಂಗು ಎಲ್ಲ. ಸುಮಾರು ಸಿನಿಮಾಗಳು ನೋಡ್ಕೊಂಬಂದಿದ್ದೀನಿ. ಡೆಫಿನೆಟ್ಲಿ ನಾನು ಸಿನಿಮಾ ನೋಡ್ತೀನಿ. ಸರ್ ಸಿನಿಮಾ ಲಾಸ್ಟ್ ಸಿನಿಮಾ ಅಂತಂದರೆ ಆ್ಯಂಡ್ ಸೊ ಟೀಸರ್ ತುಂಬ ಚೆನ್ನಾಗಿದೆ, ಒಳ್ಳೇದಾಗಲಿ. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಐ ವಿಶ್ ಯು ಗುಡ್ ಲಕ್ ಶಶಿ. ಆಲ್ ದಿ ಬೆಸ್ಟ್ ಸರ್. ಎಲ್ಲಿ ಥ್ಯಾಂಕ್ ಯು. ಪಾವನ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಕಾಲೇಜ್, ಸೇಮ್ ಕಾಲೇಜ್, ಮಹಾಜನಸ್ ಪ್ರಾಡಕ್ಟ್, ನಾನು ಮೈಸೂರು, ಅವರು ಅಲ್ಲೇ ಓದಿದ್ದು. ಸೊ ನನಗೆ ಇಲ್ಲ ಹೌದು, ಒಂದೇ ಕಾಲೇಜಲ್ಲಿ ಓದಿದ್ವಿ. ಸೊ ಮಹಾಜನಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಹೊರಗಡೆ ತಂದಿದ್ದಾರೆ ಮಹಾಜನಸ್ ಕಾಲೇಜಿಂದ. ಸೊ ನಿಮ್ಗೆ ಅವ್ರ ಮೇಲೆ ಕ್ರಶ್ ಇರ್ಲಿಲ್ಲ ತಾನೆ? ನಿಮ್ಗೆ ಅವ್ರ ಮೇಲೆ ಕ್ರಶ್ ಇರ್ಲಿಲ್ಲ ತಾನೆ? ನಾನಿದ್ದಾಗ ಅವ್ರ ಕಾಲೇಜಲ್ಲಿ ಇರಲಿಲ್ಲ, ಆಯ್ತಾ? ಸೊ ತುಂಬ ಚೆನ್ನಾಗಿ ಕಾಣಿಸ್ತೀರ ಮೇಡಮ್. ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸಿನಿಮಾ ಮೆಹಬೂಬಾ ಸಿನಿಮಾ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನೀವು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳೋದು ಮುಗಿದ ಸಂಗೀತ ಸುಧೀರ್ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಒಂದೇ ನಿಮಿಷ ಕಾರ್ತಿಕ್. ಇದೀಗ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ಶಶಿ ಅವರು ಒಂದು ಹೂಗುಚ್ಛ ನೀಡೋದ್ರ ಮೂಲಕ ಧನ್ಯವಾದ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪಾವನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ರಕ್ಷಕ್ ಬುಲೆಟ್ ಅವರು ಹಾಗೂ ಪವಿ ಪೂವಪ್ಪ ಅವರು ಕೂಡ ದಯಮಾಡಿ ಜಾಯ್ನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಮೆಹಬೂಬಾ ಚಿತ್ರತಂಡಕ್ಕೆ ಇವತ್ತಿನ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ಶುಭ ಹಾರೈಸಿದ್ದೀರಾ. ಚಿತ್ರತಂಡದ ಪರವಾಗಿ ಆತ್ಮೀಯ ಧನ್ಯವಾದಗಳು ಮೂರೂ ಜನರಿಗೂ ಕೂಡ. ಅನುಪ್ ಸರ್ ಅವರು ಬಾನೆತ್ತರದಿಂದ ಹೇಳ್ಕೊಂಡು